ನಾನು ಅದೇ ನಾನು ಹೇಳೋದು ಒಂದೇನೆ, ನಾನು ಹೆಂಗೆ ನಿಮ್ಮನ್ನು ನೋಡ್ಬಿಟ್ಟು ನಾನು ಯಾವತ್ತೋ ಒಂದು ದಿವಸ ಆ ಚೇರ್ಗಳಲ್ಲಿ ಕೂತಿದ್ದೆ ಅಂತ ಹೇಳಿದ್ನಲ್ಲ, ಅದೇ ರೀತಿಯಾಗಿ ನಾನು ಯಾವತ್ತೋ ಒಂದು ದಿವಸ ಆ ಸ್ಕ್ರ್ಯಾಚ್ ಪ್ಲೇಸಲ್ಲಿ ಇದ್ದು ಬಂದಿರೋದು. ಸೊ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ಜಿ ಅಕಾಡೆಮಿ, ಜಸ್ಟ್ ಲೈಕ್ ದಟ್ ವಿ ಕ್ಯಾನ್ ಕಾನ್ವರ್ಸೇಟ್ ಅನ್ನೋ ಥರದೊಂದು ಬರುತ್ತೆ. ದಟ್ ಈಸ್ ದ ಹೈಪ್, ಅಥವಾ ದಟ್ ಈಸ್ ದ ಪ್ರಿಯಾರಿಟಿ ಜಿ ಅಕಾಡೆಮಿ ಗಿವ್ಸ್. ಸೊ ಇಲ್ಲಿ ಬಂದಾಗ ನಾನು ಅವಾಗಲೇ ಹೇಳಿದೆ, ಈ ಪರ್ಟಿಕ್ಯುಲರ್ ಪ್ಲೇಸ್ ನನಗೆ ತುಂಬ ಪ್ರಿಷಿಯಸ್ ಅಂತ. ಬಟ್ ಪ್ರಿಷಿಯಸ್ ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ನಾನು ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನೆನಪಿದೆಯಾ ಯಾರಿಗಾದರೂ? ಓಕೆ, ದ್ಯಾಟ್ ವಾಸ್ ಅ ಪ್ರಿಟಿ ಬೋಲ್ಡ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ನಾನು ಆ ಸಮಯದಲ್ಲಿ ಸೀರಿಯಲಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಸೊ ಆ ಕಾರಣಕ್ಕೆ ಒಂದು ಆಡಿಷನ್ ಲುಕ್ ಟೆಸ್ಟ್ ಅಂತ ಒಂದು ನೋಡಬೇಕಾಗಿತ್ತು, ಅದನ್ನು ಮಾಡೋಕ್ಕಾಗಿರಲಿಲ್ಲ. ರಾಘು ಶಿವಮೊಗ್ಗ ನಮ್ಮ ಡೈರೆಕ್ಟ್ರು, ನಮ್ಮ ಜಿ ಅಕಾಡೆಮಿಯ ಓನರ್ ಗುರು ದೇಶಪಾಂಡೆ ಸರ್ ಪ್ರೊಡ್ಯೂಸರು ನಮ್ಮ ಸಿನಿಮಾಗೆ. ಇಟ್ಸ್ ಅನ್ ಆಂಥಾಲಜಿ ಕಾನ್ಸೆಪ್ಟ್. ಸೊ ಒನ್ ಆಫ್ ದ ಕಾನ್ಸೆಪ್ಟ್ಗೆ ನಾನು ಲೀಡ್ ಅಂತ ಶಾರ್ಟ್ ಲಿಸ್ಟ್ ಆಗಿತ್ತು. ಬಟ್ ಒಂದು ಲುಕ್ ಟೆಸ್ಟ್ ಮಾಡಿದಂತಹ ಜಾಗ ಇದು. ಸೊ ಹಾಗಾಗಿ ಈ ಪ್ಲೇಸ್ ನನಗೆ ತುಂಬ ಪ್ರಿಷಿಯಸ್. ಬಿಕಾಸ್ ಆ ಒಂದು ಸಿನಿಮಾದ ಒಂದು ಲುಕ್ ಟೆಸ್ಟಿಗೆ ನಾನು ಶೂಟಿಂಗ್ ಮುಗಿಸ್ಕೊಂಡು 9:30 ಗಂಟೆಗೆ ಬಂದು 10-10:30ನಲ್ಲಿ ನಾನು ಇಲ್ಲಿ ಆಡಿಷನ್ ಮಾಡಿ, ನಂತರ ನೆಕ್ಸ್ಟ್ ಡೇ ಹೋಗಿ ಒಂದು ವಾರ ಬಿಟ್ಟು ನನಗೆ ಕಾಲ್ ಬಂದು. ಸೊ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಬಟ್ ಬಿಕಾಸ್ ಇಲ್ಲೊಂದು ಜಾಗ ಇತ್ತು, ಈ ಒಂದು ಸ್ಪಾಟಲ್ಲಿ ನಮಗೆ ಕ್ಯಾಮ್ರಾ ಆಗಿರಬಹುದು, ಡೈರೆಕ್ಟರ್ಸ್ ಆಗಿರಬಹುದು, ಆರ್ಟಿಸ್ಟ್ಗಳಾಗಿರ್ಬೋದು, ಒಂದು ಜಾಗದಲ್ಲಿ ಒಗ್ಗಟ್ಟಾಗಿ ಸೇರಬಹುದು ಒಂದು ಜಾಗದಲ್ಲಿ ಅನ್ನೋದಕ್ಕೋಸ್ಕರ ನನಗೆ ಅವತ್ತೊಂದು ಏನು ಪೆಂಟಗನ್ ಒಂದು ಲೀಡ್ ಅಂತ ನಮ್ಗೇನು ಸಿಕ್ತು, ಅದು ನನ್ನ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿವರೆಗೂ ನಾನು ಸೀರಿಯಲ್ಸು ಅವು ಇವು ಅಂದರೆ ಆ ಮುಂಚೆ ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಲೀಡ್ ಅಂತ ಬಂದಾಗ ದಟ್ ವಾಸ್ ಡಿಫ್ರೆಂಟ್. ನಾನು ಇನ್ ಸಮ್ ಫ್ಯೂಚರ್ ಡೇಸ್ ಐ ವುಡ್ ಲವ್ ಟು ವರ್ಕ್ ಎನಿ ಆಫ್ ಯು. ಯಾರ್ಯಾರು ವಿಲ್ಲಿಂಗಲ್ಲಿ ಇರ್ತಿರೋ ಐ ವುಡ್ ಲವ್ ಟು ವರ್ಕ್ ವಿತ್ ಆಲ್ ಆಫ್ ಯು. ಸೊ ಡೆಫಿನೆಟ್ಲಿ ಆರ್ಟಿಸ್ಟ್ ಲೈಫ್ನ ನಾನು ಎಷ್ಟು ಇವಾಗ ಡೆಫಿನೆಟ್ಲಿ ರೈಟ್ ನವ್ ಐ ಆಮ್ ಮಿಸ್ಸಿಂಗ್ ಅಂತಂದರೆ, ಆ್ಯಂಡ್ ಐ ಫೀಲ್ ದಟ್ ವಾಸ್ ಸೋ ಈಸಿ ಆ್ಯಂಡ್ ಲಕ್ಸುರಿಯಸ್ ಲೈಫ್. ಯಾಕೆ ಅಂತಂದರೆ ₹1 ಖರ್ಚಿಲ್ದರೆ ಶೂಟಿಂಗ್ ಹೋಗ್ಬಿಟ್ಟು ಬರ್ತೀವಿ, ಆ್ಯಂಡ್ ವಿ ಗೆಟ್ ಗುಡ್ ನೇಮ್ ಆಲ್ಸೋ. ದಿಸ್ ಈಸ್ ದ ಅಡ್ವಾಂಟೇಜ್ ಪಾರ್ಟ್ ಆಫ್ಟರ್ ಯು ಗೆಟ್ ದ ನೇಮ್. ಆ್ಯಂಡ್ ಪ್ಲಸ್ ಸುಮ್ಮನೆ ಕರ್ಸ್ಬಿಟ್ಟು ಊಟನೂ ಹಾಕಿಸಿ ಡ್ರಾಪು ಮಾಡಿಸಿ ಪೇಮೆಂಟ್ ಕೊಟ್ಟು ಕಳಿಸ್ತಾರೆ. ದಿಸ್ ಇಸ್ ದ ಆ್ಯಕ್ಚುಯಲ್ ಲೈಫ್ ಆಫ್ ಆ್ಯಕ್ಟರ್ಸ್. ಓಕೆನಾ? ಬಟ್ ನಾಟ್ ಫಾರ್ ಎವ್ರಿಬಡಿ, ಐ ಟೆಲ್ ಯು ದ್ಯಾಟ್ ಆಲ್ಸೋ. ಹೆಸರು ಬಂದ ಮೇಲೆ ಇದೆಲ್ಲ, ಹೆಸರು ಬರೋಕ್ಕೆ ಮುಂಚೆ ಹೆಂಗಿರುತ್ತೆ ಅಂತಂದರೆ, ಓಕೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಇದು ಪ್ರಾಬಬ್ಲಿ ಯಾರಿಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಮೈ ಮಾಮ್ ಡಸಂಟ್ ನೋ ಅಬೌಟ್ ದಿಸ್. ₹150-160 ಇದೆ ನನ್ನ ಹತ್ರ. ಐ ಹ್ಯಾಡ್ ಟು ಗೋ ಟು ಚಾಮುಂಡೇಶ್ವರಿ ಸ್ಟುಡಿಯೋ. ಅಲ್ಲೊಬ್ಬರು ಪ್ರೊಡ್ಯೂಸರು ನನ್ನ ಹತ್ರ ಡಿಸ್ಕಷನ್ ಆದಮೇಲೆ ಹೇಳ್ತಾರೆ ನಾನು ಸೆಲೆಕ್ಟ್ ಆಗಿದ್ದೀನ ಇಲ್ವಾ ಅಂತ. ಅವಾಗೆಲ್ಲ ಐ ಹ್ಯಾವ್ ಗಾನ್ ಇಲ್ಲಿಂದ ಒಂದಷ್ಟು ದೂರದವರೆಗೂ ನಡ್ಕೊಂಡು ಹೋಗ್ಬಿಟ್ಟು, ಮನೆಯಿಂದ ಒಂದಷ್ಟು ದೂರದವರೆಗೂ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಆಟೋ ಪಿಕ್ ಮಾಡಿರೋದು, ಸೊ ದಟ್ ನನಗೊಂಚೂರು ಈಕ್ವಲ್ ಆಗಲಿ ಅಂತ. ಬಟ್ ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನನ್ನ ಮಗ ಸುತ್ಕೊಂಡು ಹೋಗಿ ₹125 ಮಾಡೇ ಬಿಟ್ಟ. ಓಕೆನಾ? ₹125 ಮಾಡಾದ್ಮೇಲೆ ನನ್ನ ಹತ್ರ ಉಳಿದಿರೋದು ಎಷ್ಟು? ₹30-40. ಈ ₹40 ನಾನು ರಿಟರ್ನ್ ಬರೋದು ಹೆಂಗೆ? ಬಟ್ ನಾನು ಅಲ್ಲಿ ಹೋಗಿ ಆ ಸೆಲೆಕ್ಷನ್ ಪ್ರೋಸೆಸ್ ಆಗಿ ರಿಟರ್ನ್ ಬರಬೇಕಾದ್ರೆ ನಂಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಕಳಿಸಿದ್ರು. ಸೊ ಐ ರಿಸೀವ್ ₹25,000 ಆಸ್ ಅಡ್ವಾನ್ಸ್. ದಿಸ್ ಈಸ್ ಮೈ ಲೈಫ್ ವಿಚ್ ರಿಯಲಿ ಹ್ಯಾಪನ್, ವಿಚ್ ನೋಬಡಿ ನೋಸ್, ಇನ್ಕ್ಲೂಡಿಂಗ್ ನಮ್ಮ ತಂದೆ ತಾಯಿಗೂ ಇದೆಲ್ಲ ಶೇರ್ ಮಾಡಿರಲ್ಲ ನಾನು. ಬಿಕಾಸ್ ಏನು ಕಷ್ಟಪಡ್ತಾ ಇದ್ದೀವಿ, ಅವರು ಯಾವುದೋ ಅವ್ರೊಂದು ₹200 ಕಷ್ಟಪಟ್ಟಿರ್ತಾರೆ, ನಾವು ₹20,000 ಕಷ್ಟಪಡ್ತಾ ಇದ್ದೀವಿ ಇವಾಗ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜ್ ಗ್ಯಾಪ್ ಪೀಪಲ್. ಅಂದರೆ ಎಲ್ಲ ತಂದೆ ತಾಯಿನೂ ಹೇಳ್ತಾರೆ, ನಾವು ₹200 ಅಷ್ಟು ಕಷ್ಟಪಟ್ವಿ, ₹30 ಇಷ್ಟೊಂದು ಕಷ್ಟಪಟ್ವಿ ಅಂತ. ಇನ್ನೊಂದು 2 ಸೊನ್ನೆ ಸೇರಿಸ್ಕೊಂಡು ನಾವು ಇವಾಗ ಕಷ್ಟಪಡ್ತಿದ್ದೀವಿ ಅಷ್ಟೇ, ಇನ್ನೇನು ಜಾಸ್ತಿ ಏನಿರಲ್ಲ. ಬಟ್ ದ ಸ್ಟ್ರಗಲ್ ಇಸ್ ರಿಯಲ್. ಎವ್ರಿಬಡಿ ವಿಲ್ ಗೋ ಥ್ರೂ ದ್ಯಾಟ್. ನಿಮ್ಗೆ ಏನಾದರೂ ಒಂದು ಈ ಥರ ಪ್ಲ್ಯಾಟ್ಫಾರ್ಮ್ ಇತ್ತು ಅಂತಂದರೆ, ನಿಮಗೆ ಎಕ್ಸಾಂಪಲಲ್ಲಿ ಗೊತ್ತಿರ್ಬೋದು, ನನ್ನ ಜೊತೆ ಆ್ಯಕ್ಟ್ ಮಾಡಿದಂಥ ಸಾಗರ್, ಅವ್ರ ಫುಲ್ ನೇಮ್ ಗೊತ್ತಿಲ್ಲ ನನಗೆ. ಸಾಗರ್ ಫುಲ್ ನೇಮ್ ಏನು? ಪೆಂಟಗನಲ್ಲಿ ಮಾಡಿದ್ದು ಭೂಷಣಲ್ಲಿ. ಓಕೆ, ಸೊ ಹೀ ಈಸ್ ಅ ಸ್ಟೂಡೆಂಟ್ ಫ್ರಮ್ ದಿಸ್ ಅಕಾಡೆಮಿ. ಸೊ ನಾನಿಲ್ಲಿ ಆಡಿಷನ್ ಕೊಡೋಕ್ಕೆ ಬಂದಾಗ ಅಣ್ಣ ಫುಲ್ಲು ನಡುಗ್ತಾ ಇದ್ರು, ಆಯಿತಾ. ಅದು ಸ್ವಲ್ಪ ಸೆಡ್ಯೂಸಿಂಗ್ ಡೈಲಾಗ್ ಹೇಳಬೇಕಾಗಿತ್ತು. ಅವ್ರು ಫುಲ್ಲು ಅಂತ ಕೂತ್ಕೊಂಡಿದ್ರು ಇದೇ ಜಾಗದಲ್ಲಿ. ಸೊ ಅದೆಲ್ಲ ಆದಮೇಲೆ ಮಾತಾಡಬೇಕಾದ್ರೆ ದೆನ್ ಐ ಅಂಡರ್ಸ್ಟುಡ್ ದ್ಯಾಟ್ ಹಿ ವಾಸ್ ಅ ಸ್ಟೂಡೆಂಟ್ ಫ್ರಮ್ ಜಿ ಅಕಾಡೆಮಿ. ಆ್ಯಂಡ್ ಇಲ್ಲಿದ್ದು ಇನ್ನೊಂದು ಅಡ್ವಾಂಟೇಜ್, ಬೇರೆ ಅಕಾಡೆಮೀಸ್ ಬಗ್ಗೆ ನನಗೆ ಗೊತ್ತಿಲ್ಲ, ಇಲ್ಲಿ ಈ ಪ್ಲೇಸ್ದ ಅಡ್ವಾಂಟೇಜ್ ಏನಂತಂದರೆ, ಇಲ್ಲೊಂದು ಸತಿ ನೀವು ಎಂಟ್ರ್ ಆದ್ರಿ ಅಂತಂದರೆ ಇವತ್ತು ಅಥವಾ ನಾಳೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ಟು ದ ಫೀಲ್ಡ್. ನೀವು ಇಳಿದ್ರೆ ತಾನೇ ನಿಮಗೆ ಅದ್ರ ಒಳಗಡೆ ಆಳೆ ಎಷ್ಟಿದೆ ಅಂತ ಗೊತ್ತಾಗೋದು. ದೂರದಿಂದ ಎಲ್ಲರೂ ನೋಡಿ ಇಷ್ಟಪಡ್ತಿರ್ತೀವಿ, ಇದು ಒಂದು ಡೈಲಾಗ್ ಇದೆಯಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ. ಆ ಥರ ದೂರದಿಂದ ಎಲ್ಲರೂ ನೋಡಿ ಏನು ಅದಾ ಮಾಡ್ಬಿಡ್ಬೋದು ಅಂತ ಹೇಳ್ಕೊತಿರ್ತೀವಿ. ಆ್ಯಂಡ್ ಡೈರೆಕ್ಷನ್ ತುಂಬ ಈಸಿ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ವಿ ವಿಲ್ ಹ್ಯಾವ್ ಟು ಲರ್ನ್ ಅ ಲಾಟ್. ಬರೀ ಎಕ್ಸ್ಪೀರಿಯನ್ಸಲ್ಲಿ ಕಲಿತೀವಿ ಅಂತಂದರೆ ಅದು ತುಂಬ ದೂರ. ಬಟ್ ಒಂದು ಸತಿ ನಾವಿಲ್ಲಿ ಸ್ಟೂಡೆಂಟ್ ಆಗಿ ಜಾಯಿನ್ ಆದ್ವಿ ಅಂತಂದರೆ
ನಮಗೆ ಇವತ್ತಲ್ಲ ನಾಳೆ ಇಟ್ ಮೈಟ್ ಟೇಕ್ ಟೈಮ್, ಬಿಕಾಸ್ ಎಲ್ಲ ದಿನಾನೂ ಪ್ರಾಜೆಕ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ರೆಫರೆನ್ಸ್ ಕೂಡ ವರ್ಕ್ ಆಗುತ್ತೆ. ಅವ್ರಿಗೊಂದಷ್ಟು ಇರೋ ಕಾಂಟ್ಯಾಕ್ಟ್ಸಲ್ಲಿ ಅಥವಾ ಇಲ್ಲಿ ಬರೋಂಥ ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಅವ್ರಗಳ ಕಾಂಟ್ಯಾಕ್ಟ್ಸಲ್ಲಿ ಒಂದು ಅಷ್ಟು ಸ್ಪಾಟಲ್ಲಿ ಇರುವಂಥ ಜನ ಫಿಲ್ ಆಗ್ತಾರೆ. ಸೊ ಆ ಸ್ಪಾಟಿಗೆ ಕೆಲಸ ಮಾಡೋರು ಬೇಕು ಅಂದರೆ ಇವಾಗ ನಮ್ಮ ಒಂದು ಶೂಟಿಂಗ್ ಕೋಣ ನಡೀತಾ ಇದೆ. ಸೊ ಕಂಪ್ಲೀಟ್ ಆಗಿದೆ ಇನ್ಫ್ಯಾಕ್ಟ್. ಸೊ ಇದು ನಡೀತಾ ಇದ್ದಾಗ ಒಂದು ದಿನ ರ್ಯಾಂಡಮ್ ಆಗಿ ನಮಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪ್ರಾಬ್ಲಮ್ ಆಯಿತು. ಸೊ ಸಡನ್ನಾಗಿ ಅಲ್ಲೇನೋ ಒಂದು ಸಣ್ಣ ಪುಟ್ಟ ಕಿರಿಕ್ ಅವ್ರವ್ರ ಮಧ್ಯೆ. ಸೊ ಇಲ್ಲ ನಾನು ಬರಲ್ಲ ಅಂತ ಓಡಾಡ್ತಿದ್ದೀರಾ, ಸರಿ ಇರಿ ಅಂತ ಅಂದ್ಬಿಟ್ಟು ನಾನು ಮೇಡಮ್ಗೆ ಫೋನ್ ಮಾಡಿದೆ, ಪ್ರೀತಿಕಾ ಮ್ಯಾಮ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರಲ್ವ ನಂಗೆ ಒಂದು 5 ಜನನ ಕಳಿಸ್ಕೊಡಿ ಅಂತ ಇಮ್ಮಿಡಿಯೇಟಾಗಿ ಹೇಳಿದೆ. ಅಂದರೆ ದಿಸ್ ಇಸ್ ಒನ್ ಸ್ಪಾಟ್ ಯು ಹ್ಯಾವ್ ಪೀಪಲ್ ರೆಡಿ, ಪಟ್ ಅಂತ ನಾವು ಪಿಕ್ ಮಾಡ್ಕೋಬೋದು ಫ್ರಮ್ ಔಟ್ಸೈಡ್. ನನಗೆ ಯಾರು ತಲೆಗೆ ಹೊಳಿಲಿಲ್ಲ. ನಾನು ವರ್ಕ್ ಮಾಡಿರೋ ಜರ್ನಿನಲ್ಲಿ ನನಗೊಂದು 10,000 ಜನ ಗೊತ್ತಿರ್ತಾರೆ. ನಾನು ಅವ್ರಿಗೆ ಯಾರಿಗೂ ಕಾಲ್ ಮಾಡಲಿಲ್ಲ. ಇಮಿಡಿಯೇಟಾಗಿ ಇಲ್ಲಿ ಕಾಲ್ ಮಾಡ್ಬಿಟ್ಟು ನಂಗೊಂದು 5 ಜನ ಬೇಕು ಅಂತ. ಹಿ ಇಸ್ ದ ಒನ್ ಹೂ ಫಾಲೋಡ್ ಅಪ್. ಸೊ ಎನಿ ಮೂಮೆಂಟ್ ಯು ವಿಲ್ ಗೆಟ್ ಅನ್ ಆಪರ್ಚುನಿಟಿ ಫ್ರಮ್ ಯರ್ ಆ್ಯಂಡ್ ಯುವರ್ ಅಕಾಡೆಮಿಯಿಂದ ಹೆಂಗಿದ್ರು ಸಿನಿಮಾ ಮಾಡ್ತಾನೆ ಇರ್ತಾರೆ ಅಲ್ಲಿರೋ. ನಾನು ಸಿನಿಮಾ ಮಾಡಿದಾಗ ಒಂದು 15 ಜನ ADs ಇದ್ದರು. ಯಾಕೆ ಅಂತಂದರೆ ಅಷ್ಟು ಜನ ಹೆಲ್ಪ್ ಮಾಡೋದಕ್ಕಿದ್ದಾರೆ ಪಟ್ ಅಂತ ಎಲ್ಲರಿಗೂ ಗೊತ್ತು. ಅಂದರೆ ವರ್ಕ್ ಪ್ರೋಸೆಸ್ ಫುಲ್ ಅಲ್ಲೇ ಹೋಗಿರುತ್ತಲ್ಲ. ವರ್ಕ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತಂದರೆ ನಾವು 8 ದಿನ ಮಾಡೋ ಶೂಟ್ನ ಬರೀ 4 ದಿನ ಮಾಡಿದ್ದೀವಿ. ಯಾಕಂದರೆ ಎಲ್ಲ ಫುಲ್ ಜರ್ನಿನಲ್ಲಿ ಅವ್ರ ಜೊತೆನಲ್ಲೇ ಇರ್ತಾರಲ್ವ. ಯು ವಿಲ್ ಫಿನಿಶ್ ದ ವರ್ಕ್ ಜಸ್ಟ್ ಲೈಕ್ ದ್ಯಾಟ್. ಎಲ್ಲ ಸಖತ್ತಾಗಿ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ದೇರ್ ಕಮ್ಸ್ ದ ಎಕ್ಸ್ಪೀರಿಯನ್ಸ್. ನೀವು ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಅಲ್ಲಿ ಒಂದು ಪ್ರೋಸೆಸ್ ಇರುತ್ತೆ. ಇನ್ನೊಂದು ಸಿನಿಮಾಗೆ ಹೋಗ್ತೀರಾ, ಅಲ್ಲಿ ಇನ್ನೊಂದು ಪ್ರೋಸೆಸ್ ಇರುತ್ತೆ. ಇಟ್ ಲುಕ್ಸ್ ದ ಸೇಮ್ ಬಟ್ ಇಟ್ ಇಸ್ ಡಿಫ್ರೆಂಟ್ ಬಿಕಾಸ್ ಎವ್ರಿ ಡೈರೆಕ್ಟರ್ಸ್ ಥಾಟ್ ಇಸ್ ಡಿಫ್ರೆಂಟ್. ಸೊ ಒಬ್ಬ ಡೈರೆಕ್ಟರ್ ಕೆಳಗಡೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಆ ಎಕ್ಸ್ಪೀರಿಯನ್ಸ್ ಟೋಟಲ್ ಡಿಫ್ರೆಂಟ್ ಇರುತ್ತೆ. ಇನ್ನೊಂದು ಕಡೆ ಹೋಗ್ತೀರಾ ಅಂದರೆ ಡಿಫ್ರೆಂಟ್ ಇರುತ್ತೆ. ಬಟ್ ಬೇಸ್ ಪ್ರೊಸೀಜರ್ ಇರುತ್ತೆ ಗೊತ್ತಾ. ಓದಿದ್ದೆಲ್ಲೂ ಹೆಲ್ಪ್ ಆಗಲ್ಲ ಅಂತ ಹೇಳ್ತಿರ್ತಾರಲ್ಲ ನಾರ್ಮಲಾಗಿ ಕರಿಯರ್ ಚೂಸ್ ಮಾಡಿದವರು. ಇಫ್ ಯು ವುಡ್ ಹವ್ ಚೋಸನ್ ದ ಸೇಮ್ ಕರಿಯರ್, ಅಂದರೆ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನೇ ಓದಿದ್ರೆ ಡೆಫಿನೆಟ್ಲಿ ಅದೇನು ವೇಸ್ಟ್ ಆಗಲ್ಲ. ಇಟ್ ಈಸ್ ಸಮಥಿಂಗ್ ಲೈಕ್ ದ್ಯಾಟ್. ಇಫ್ ಯು ಸ್ಟಡಿ ಸಮಥಿಂಗ್ ಹಿಯರ್ ಇಟ್ ವಿಲ್ ಹೆಲ್ಪ್ ಯು ಇನ್ ದ ಫ್ಯೂಚರ್. ಅಟ್ಲೀಸ್ಟ್ ಬೇಸಿಕ್ ಗೊತ್ತಿರುತ್ತೆ. ಬೇಸಿಕ್ಕು ನಾನೆಲ್ಲ ಇಂಡಸ್ಟ್ರಿಗೆ ಬಂದಿರೋದು ಬೇಸಿಕ್ಕು ಗೊತ್ತಿಲ್ಲದ್ರೆ. ಸೊ ಇಟ್ ಟುಕ್ ರಿಯಲಿ ಲಾಂಗ್ ಟೈಮ್ ಫಾರ್ ಮೀ. ನಾನು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಗಿರ್ಬೋದು ಯಾರಿಗಾರ ಗೊತ್ತಿದೆಯಾ? ಇವಾಗ ಯು ಹ್ಯಾವ್ ಸೋಷಿಯಲ್ ಮೀಡಿಯಾ ಆ್ಯಕ್ಸಸ್, ಯು ಹ್ಯಾವ್ ಅಕಾಡೆಮೀಸ್, ಯು ಹ್ಯಾವ್ ಮೆನಿ ಅದರ್ ಆಪ್ಷನ್ಸ್ ಟು ಗೆಟ್ ಎಕ್ಸ್ಪೋಸ್ಡ್ ವಿತ್ ಯುವರ್ ಟ್ಯಾಲೆಂಟ್ಸ್. ನಮ್ಗೆ ಟ್ಯಾಲೆಂಟ್ ತೋರಿಸ್ಬೇಕಂದ್ರೂ ಜಾಗ ಬೇಕಲ್ಲ. ದಿಸ್ ಈಸ್ ಸಮಥಿಂಗ್ ಲೈಕ್ ಯು ಹ್ಯಾವ್ ಒನ್ ಗುಡ್ ಸ್ಪಾಟ್ ವೆರ್ ಇನ್ ಯು ಹ್ಯಾವ್ ಟು ಎನ್ರೋಲ್. ಚೆನ್ನಾಗಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ನೀವು, ಯು ಬಿ ಅನ್ ಆರ್ಟಿಸ್ಟ್, ಯು ಬಿ ಫ್ರಮ್ ದ ಡಿರೆಕ್ಷನ್ ಡಿಪಾರ್ಟ್ಮೆಂಟ್. ಬಟ್ ಡಿರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಇಳಿದ್ಬಿಟ್ರೆ ಯು ವಿಲ್ ಲರ್ನ್ ಅ ಲಾಟ್ ಮೆನಿ ಥಿಂಗ್ಸ್. You can be an actor, you can be a producer, you can be anything you want. It takes a long time for one person to understand, but decide what you want. ನಿಮ್ಗೆ ಏನು ಬೇಕು, ಏನು ಪರ್ಟಿಕ್ಯುಲರ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಂತ ಡಿಸೈಡ್ ಮಾಡಿಬಿಟ್ಟು ಕಷ್ಟ ಇರಲಿ ಈಸಿಯಾಗಿರಲಿ ಅದರಲ್ಲಿ ಹೋಗ್ತಾ ಇರಿ. ಮುಂದಕ್ಕೆ ಹೋದರೆ ತಾನೇ ನಿಮಗೆ ನೀವು ನಡಿಬಹುದಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಫಸ್ಟೇ ಓಡ್ತೀವಿ ಅಂದರೆ ಯಾರ ಕೈಲೂ ಓಡೋಕ್ಕಾಗಲ್ಲ. ಯು ಜಸ್ಟ್ ಹ್ಯಾವ್ ಟು ವಾಕ್ ಫಸ್ಟ್, ದೆನ್ ಯು ಸಿ ದ ಹರ್ಡಲ್ಸ್. ಇದ್ದೇ ಇರುತ್ತೆ, ಯಾವ ಫೀಲ್ಡ್ಗೆ ಹೋದ್ರೂ ಇದ್ದೇ ಇರುತ್ತೆ. ಪೀಪಲ್ ವಿಲ್ ಟೆಲ್ 9 to 5 ವರ್ಕ್ ಮಾಡಿ. ಐ ವಾಸ್ ಲಿಟಲ್ ಗುಡ್ ಅಟ್ ಸ್ಟಡೀಸ್. ಫೈನಲ್ ಇಯರಲ್ಲಿ ಒಂದು ಮಾತ್ರ ಡಿಸ್ಟಿಂಕ್ಷನ್ ಬಂದುಬಿಟ್ಟಿತ್ತು. ಸೊ ನಮ್ಮಪ್ಪ ಇಸ್ ಲೈಕ್ 25,000 ಸ್ಯಾಲ್ರಿ ಬರುತ್ತೆ, ಬಾಯಿ ಮುಚ್ಕೊಂಡು ಕೆಲಸ ಮಾಡಬಾರ್ದ ಅಂತ. ಟುಡೇ ಐ ಅರ್ನ್ 3 times 4 times more per day. ಸೊ ಯು ವಿಲ್ ನೆವರ್ ನೋ ವೆನ್ ಯು ಸ್ಟಾರ್ಟ್, ಯು ವಿಲ್ ನೋ ಓನ್ಲಿ ವೆನ್ ಯು ಅಚೀವ್. ಇಟ್ ಈಸ್ 3-4 times more than what he said for month. ನಮ್ಮಪ್ಪ ಒಂದು ತಿಂಗ್ಳಿಗೆ 25,000 ಅಂದರೆ ಅವ್ರು ಒಂದಷ್ಟು ಕಡೆ ರೆಫರ್ ಎಲ್ಲ ಮಾಡ್ತಿದ್ರು ನನ್ನ, ಹೋಗೋ ಇಂಟರ್ವ್ಯೂ ಕೊಟ್ಬಿಡು ಅಂತ. ನನ್ನ ಲೈಫಲ್ಲಿ ಕೊಟ್ಟಿರೋದು 2 ಇಂಟರ್ವ್ಯೂ ಆಯಿತಾ. ಒಂದು ಕಾಲೇಜ್ ಕ್ಯಾಂಪಸಲ್ಲಿ, ಇನ್ನೊಂದು ಕೆಲವೊಂದು ಸತಿ ನಮಗೆ ಗೊತ್ತಾಗಲ್ಲ, ಎಲ್ಲೋ ಒಂದು ಕಡೆ ದುರಾಂಕಾರ ತೋರಿಸ್ಬಿಡ್ತೀವಿ. ಅದು ಆ್ಯಕ್ಚುಲಿ ದುರಾಂಕಾರ ಅಂತ ನಮಗೆ ರಿಯಲೈಸ್ ಆಗೋಕ್ಕೆ ಸಮಯ ಬೇಕಾಗತ್ತೆ. ಸೊ ಐ ವಾಸ್ ಡೂಯಿಂಗ್ ಸಮಥಿಂಗ್, ಐ ವಾಸ್ ಡೂಯಿಂಗ್ ಮೈ ಓನ್ ವರ್ಕ್, ಎಲ್ಲ ಕರೆಕ್ಟಾಗಿ ಮಾಡ್ತಾ ಇರಬೇಕಾದ್ರೆ ಏನಾಯಿತು, ಯಾರೋ ಒಂದು ದೊಡ್ಡ ಸಿನಿಮಾ ಕೇಳ್ತಾರೆ ಯಾವುದೋ ಒಂದು ಪಾತ್ರ ಅಂತ. ಅವಾಗ ಹೀರೋಯಿನ್ ಆಗಿಬಿಟ್ಟಿರ್ತೀನಿ ನಾನು. ಹೀರೋಯಿನ್ ಆಗಿದ್ದೀನಿ ನಾನು, ಇವಾಗ ಪಾತ್ರ ಎಲ್ಲ ಮಾಡಿದ್ರೆ ನನಗೆ ಯಾರೋ ಹೇಳ್ಕೊಟ್ಟಿದ್ದಾರೆ ಅಂತೆ ಕಂತೆಗಳು ಬಿಟ್ಬಿಟ್ಟು ನಿಮ್ಗೆ ಏನು ಗೊತ್ತು, ನಿಮ್ಮ ಗುರುಗಳು ಏನು ಹೇಳ್ಕೊಡ್ತಾರೆ ಅದನ್ನು ಮಾತ್ರ ಫಾಲೋ ಮಾಡಿ. ದಿಸ್ ಇಸ್ ಒನ್ ಥಿಂಗ್ ಐ ವಿಲ್ ರಿಗ್ರೆಟ್ ಇನ್ ಮೈ ಲೈಫ್ ಫಾರ್ ಎವರ್. ಯಾಕೆಂದರೆ ಅದು ಭಟ್ರ ಸಿನಿಮಾ ಆಗಿತ್ತು. ಇವತ್ತಿಗೂ ಐ ಕಾಂಟ್ ಬಿಲೀವ್ ಇಟ್ ಇಸ್ ಅ ಪರಮಾತ್ಮ. ಆ ಫಿಲಮ್ನ ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕಾಯ್ತು, ಯಾವುದು ಅಂತ ಮಾತ್ರ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಇಟ್ ವಾಸ್ ದ ಹೀರೋಯಿನ್ಸ್ ಲೀಡ್ ಅಥವಾ ನಾರ್ಮಲ್ ಕ್ಯಾರೆಕ್ಟರ್. ಐ ನ್ಯೂ ನಥಿಂಗ್. ಅಂದರೆ ಆವಾಗ ತಮಿಳಲ್ಲಿ ಯಾವುದೋ ಒಂದು ಮಾಡ್ತಾ ಇದ್ದೆ ನಾನು ಹೀರೋಯಿನ್ ಆಗಿ. ದೇ ಸೆಡ್ ಲೈಕ್ ಹೀರೋಯಿನ್ ಆಗಿ ಮಾಡ್ತಾ ಇದೆಯಮ್ಮ ಇವಾಗೆಲ್ಲ, ಯಾಕೆ ನೀನು ಕ್ಯಾರೆಕ್ಟರ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ದಟ್ ಈಸ್ ಒನ್ ಮೂಮೆಂಟ್ ಭಟ್ರ ಸಿನಿಮಾ ರಿಯಲೈಸ್ ಮಾಡ್ಕೊಂಡಿದ್ದು ನಾನು ಲೇಟಾಗಿ. ಅದಾದಮೇಲೆ ಐ ಥಿಂಕ್ ಫಾರ್ ದ ಹೋಲ್ ಆಫ್ 8 months ಆರ್ ಸಮಥಿಂಗ್ ನೋಬಡಿ ಕಾಲ್ಡ್ ಮೀ ಫಾರ್ ವರ್ಕ್. ಯಾರೂ ಕರೀಲೇ ಇಲ್ಲ.
ಅಂದರೆ ಅದು ದುರಹಂಕಾರನೂ ಅಲ್ಲ, ಬಟ್ ಗೊತ್ತಿಲ್ಲದೆ ನಾವೇನೋ ಒಂದು ಮಾತಾಡೋದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ದುರಹಂಕಾರ ಅಂತ ಅನ್ಸೋದಾಗಿರ್ಬೋದು, ದಟ್ ವಿಲ್ ಲೀಡ್ ಟು ದ ಎಂಡ್ ಆಫ್ ದ ಕರಿಯರ್ ಎನಿ ಟೈಮ್. ಅವಾಗ ಸೀರಿಯಲ್ಗೆ ಹೊರಟಿದ್ದು ನಾನು. ಓಕೆ, ಸಿನಿಮಾ ಬಾಯ್ ಬಾಯ್, ನನಗೆ ಇಲ್ಲೇನು ಕೆಲಸ ಇಲ್ಲ, ನಾನು ಅಲ್ಲಿ ಹೋಗ್ತೀನಿ ಅಂತ ಸೀರಿಯಲ್ಗೆ ಹೋದೆ. ಬಟ್ ಸೀರಿಯಲ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಹ್ಯಾಪಿಲಿ ಆಕ್ಸೆಪ್ಟೆಡ್ ಮೀ. ನನ್ನನ್ನು ಒಂಥರ ತುಂಬ ಈ ಮನೆ ಮಗಳನ್ನ ಸ್ವೀಕಾರ ಮಾಡ್ತಾರಲ್ಲ ಹಂಗೆ ಸ್ವೀಕಾರ ಮಾಡ್ತು. ಫ್ರಮ್ ದಟ್ ಡೇ ಐ ವಿಲ್ ಟೆಲ್ ಯು, ಐ ಆಮ್ ಬಿಸಿ ಟಿಲ್ ಟುಡೇ ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ಐ ಆಮ್ ಗೋಯಿಂಗ್ ಟು ಬಿ ಬಿಸಿ ಫಾರ್ ನೆಕ್ಸ್ಟ್ ಮೆನಿ ಇಯರ್ಸ್, ಬಿಕಾಸ್ ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಮೈ ವರ್ಕ್. ನನಗೆ ಗೊತ್ತಾಯಿತು ನಾನು ಯಾವುದನ್ನು ನನ್ನ ದಾರಿನಲ್ಲಿ ಬರೋದನ್ನ ಯಾವುದನ್ನು ರಿಜೆಕ್ಟ್ ಮಾಡಬಾರ್ದು, ಬಿಕಾಸ್ ದ್ಯಾಟ್ ಮೈಟ್ ಆಫ್ ಲೆಡ್ ಟು ಸಮ್ ಅದರ್ ಗುಡ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟಲ್ಲಿ ನಮಗೆ ಸಕ್ಸಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಪ್ರಾಜೆಕ್ಟ್ಗಂತೂ ಡೆಫಿನೆಟ್ಲಿ ಲೀಡ್ ಕೊಡುತ್ತೆ. ಎಷ್ಟೋ ಜನಕ್ಕೆ ಒಂದು ಸಿನಿಮಾ ಮಾಡಿದ್ಮೇಲೆ ಇವತ್ತಿಗೂ ಅಷ್ಟೇ ಸೂಪರ್ ಹಿಟ್ ಸಿನಿಮಾ ಕೊಟ್ಟವ್ರಿಗೆ ಎಷ್ಟೋ ಜನಕ್ಕೆ ನೆಕ್ಸ್ಟ್ ಸಿನಿಮಾ ಇಲ್ಲ. ಏನಕ್ಕೆ ಅಂತಂದರೆ ಅವ್ರು ಬೇರೆ ಸಣ್ಣ ಪುಟ್ಟದ್ದು ಯಾವುದೂ ಮಾಡೋಕ್ಕೆ ರೆಡಿ ಇರಲ್ಲ. ಇದು ಯಾವುದೋ ಸೂಪರ್ ಹಿಟ್ ಆಗಿದೆ, ನನಗೆ ಅದೇ ಥರದ ಹಿಟ್ ಹೀರೋನೇ ಬೇಕು, ಅದೇ ಥರದ ಹಿಟ್ ಪ್ರಾಜೆಕ್ಟೇ ಬೇಕು ಅಂತ ಕೂತ್ಕೊಂಡಾಗ ಯು ವಿಲ್ ನಾಟ್ ಹ್ಯಾವ್ ವರ್ಕ್ ಇನ್ ಹ್ಯಾಂಡ್. ಅದೇ ಮೇಜರ್ ಥಿಂಗ್. ಸೊ ಇನ್ ಲೈಫ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು, ದಿಸ್ ಇಸ್ ಆಲ್ ಕಂಪ್ಲೀಟ್ಲಿ ಮೈ ಎಕ್ಸ್ಪೀರಿಯನ್ಸ್. ಯಾರು ಬೋಧನೆ ಅಂತ ಅನ್ಕೋಬೇಡಿ, ಜಸ್ಟ್ ಕೀಪ್ ಇಟ್ ಇನ್ ಯೋರ್ ಮೈಂಡ್. ಆಕ್ಸೆಪ್ಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬಿಕಾಸ್ ನನಗಾಗಿದೆ ನಿಮ್ಗಾಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಯು ವಿಲ್ ಫೇಸ್ ಸಮಥಿಂಗ್ ಸಿಮಿಲರ್. ಇದ್ರ ಸಿಮಿಲರ್ ಆಗಿ ನೀವು ಯಾವುದೋ ಒಂದು ಫೇಸ್ ಮಾಡ್ಬೋದು. ಜಸ್ಟ್ ಇಂಪ್ಲಿಮೆಂಟ್ ಅಟ್ ದಟ್ ಟೈಮ್. ಆ ಟೈಮಿಗೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ, ಉಪಯೋಗಕ್ಕೆ ಬರ್ಬೋದು. ಆ್ಯಂಡ್ ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗಲಿ. ಲೈಫಲ್ಲಿ ಏನೇ ಬಂದ್ರೂ ಆಕ್ಸೆಪ್ಟ್ ಮಾಡಿ ಆ್ಯಂಡ್ ಜಸ್ಟ್ ಗೋ ಅಹೆಡ್. ನಿಮ್ಮ ವ್ಯೂ ಈಗ ನನ್ನ ವೇ ಹೆಂಗೆ ಕ್ಲಿಯರ್ ಇದೆಯಲ್ಲ, ಬಿಕಾಸ್ ಐ ಆಮ್ ಹಿಯರ್ ದಿಸ್ ಸೈಡ್. ನೀವು ನೋಡಬೇಕಾದ್ರೆ ನಿಮ್ಮ ಮುಂದೆ ಅಷ್ಟು ಜನ ಕೂತಿರ್ತಾರೆ, ದಟ್ ಈಸ್ ಹರ್ಡಲ್ಸ್. ಆಯಿತು, ನಾನೊಬ್ರು ಸ್ಟೂಡೆಂಟ್ ಥರ ಕಾಣಿಸ್ದೆ. ಸೊ ಯಾವುದೋ ಒಂದು ಹುಡುಗಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳಲ್ಲ ಅಂತ ಪಟ್ಟಂತ ಪಿಕ್ ಮಾಡಿದ್ರು, ನನ್ನನ್ನು ಅದರಲ್ಲಿ ಕಾಸ್ಟ್ ಮಾಡಿದ್ರು. ಅಫ್ಕೋರ್ಸ್ ಪೇಮೆಂಟ್ ಕೊಡ್ತಾರೆ, ಅದು ಬೇರೆ ವಿಷಯ. ಸೊ ಆರ್ಟಿಸ್ಟ್ ಅಂತ ಬಂದಾಗ ಯಾವಾಗಲೂ ಏನು ಮಾಡ್ತೀವಿ, ಪೇಮೆಂಟ್ ಅಂತ ಯೋಚನೆ ಮಾಡ್ತೀವಿ. ಆದರೆ ಇದೇ ನಾನು ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಪೇಮೆಂಟ್ ಕೊಡಬೇಕು ಅಂತ ಬಂದಾಗ ನನ್ನ ಥಾಟ್ ಪ್ರೋಸೆಸ್ ಟೋಟಲ್ ಚೇಂಜ್ ಆಗಿಬಿಟ್ಟಿದೆ ಗೊತ್ತಾ. ಇವಾಗ ಆ್ಯಕ್ಟ್ರೆಸ್ ಆಗಿದ್ದಾಯಿತು, ಡೈರೆಕ್ಷನ್ ಅಂತಂದರೆ ಒಂದು ಭಯ ಭಕ್ತಿ ಅದು ಇದು ಎಲ್ಲ ತಿಳ್ಕೊಂಡಿದ್ದಾಯ್ತು. ಇನಿಷಿಯಲಿ ಅವೆಲ್ಲ ಗೊತ್ತಾಗಲ್ಲ. ಆ್ಯಂಡ್ ಇಟ್ ಟುಕ್ ರಿಯಲಿ ಆಲ್ಮೋಸ್ಟ್ 10 years ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಡೈರೆಕ್ಟರ್ ಪೊಸಿಷನ್ ಏನು, ಪ್ರೊಡ್ಯೂಸರ್ಸ್ ಪೊಸಿಷನ್ ಏನು, ಅವ್ರು ಏನೇನೆಲ್ಲ ಕೆಲಸ ಮಾಡ್ತಾರೆ ಅಂತ. ನನಗೆ ಪ್ರಾಬಬ್ಲಿ ಯಾವುದಾದ್ರೂ ಒಂದು ಇದೇ ಥರದ ಅಕಾಡೆಮಿ ಇದ್ದು ನಾನೊಂದು ವರ್ಷನೋ ಒಂದು 3 ತಿಂಗಳೋ ಒಂದು ಟ್ರೈನಿಂಗ್ ಏನಾದರೂ ಒಂದು ಮಾಡಿಕೊಂಡು ಬಂದಿದ್ರೆ ಇವತ್ತು ಏನು ನಾನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅದನ್ನು ಇನ್ನೊಂದು ಸ್ವಲ್ಪ ವರ್ಷಗಳ ಹಿಂದೆನೇ ಮಾಡ್ತಿದ್ನೇನೋ ಅಂತ ಐ ಪರ್ಸ್ನಲಿ ಫೀಲ್. ಸೊ ಯಾರ್ಯಾರು ಇವತ್ತಿಲ್ಲಿ ಬಂದಿದ್ದೀರಲ್ಲ, ಐ ಕನ್ಸಿಡರ್ ಪರ್ಸ್ನಲಿ ನೀವೊಂದು ಜಾಗದಲ್ಲಿ ಲಕ್ಕಿ ಅಂತ ಹೇಳ್ಬೋದು. ನಮಗೊಂದು ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್, ವಾಟ್ ಎವರ್ ಐ ಆಮ್ ಶೇರಿಂಗ್ ವಿತ್ ಯು ಗೈಸ್. ಯಾವುದೋ ಒಂದು ಹೇಳಬೇಕು ಅಂತ ಹೇಳೋದಲ್ಲ, ನನಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ನಿಮಗೆ ಯಾವುದಾದ್ರೂ ಒಂದು ಜಾಗದಲ್ಲಿ. ಯಾವಾಗ್ಲೂ ಯಾರೋ ಒಬ್ರು ಹೇಳಿದ್ದೆಲ್ಲ ಎಲ್ಲ ಜಾಗದಲ್ಲೂ ಹೆಲ್ಪ್ ಆಗಲ್ಲ, ಬಟ್ ನಮ್ಗೆ ಯಾವತ್ತೋ ಒಂದು ದಿವಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದೇ ಥರದೊಂದು ಸನ್ನಿವೇಶ ನಾವು ಫೇಸ್ ಮಾಡ್ಬೇಕಾಗಿ ಬರುತ್ತೆ, ಅಥವಾ ಇನ್ಯಾರೋ ಒಬ್ರು ನಮ್ಮ ಕಣ್ಮುಂದೆ ಮಾಡ್ತಿರ್ತಾರೆ. ಸೊ ಆವಾಗ ಅವರೊಬ್ರು ಹೇಳಿದ್ರಲ್ವ, ಸೊ ದಿಸ್ ರಿಪೀಟ್ಸ್ ಅನ್ನೋದೊಂದು ನಮ್ಗೆ ಫೀಲ್ ಆಗುತ್ತೆ. ನನಗೆ ವಾಟ್ ಐ ಅಂಡರ್ಸ್ಟುಡ್ ಈ ಲಾಸ್ಟ್ ಒಂದು 2 yearsಲ್ಲಿ ಅದನ್ನು ಅಂದರೆ ಒಂದು 2 yearsಲ್ಲಿ ನಮಗಾಗೋ ಎಕ್ಸ್ಪೀರಿಯನ್ಸ್ನ ಗುರು ಸರ್ ನನಗೆ ಏನೋ ಒಂದು ಕಾನ್ವರ್ಸೇಷನಲ್ಲಿ, ಅಫ್ಕೋರ್ಸ್ ನಾವು ಸಿನಿಮಾ ವರ್ಕ್ ಮಾಡಿರೋದ್ರಿಂದ ಆ್ಯಂಡ್ ಅವ್ರ ಅಕಾಡೆಮಿ ನಡೆಸ್ತಿರೋದ್ರಿಂದ ಅವ್ರಿಗೆ ಹೇಳಬೇಕು ಅಂತ ಅನ್ನಿಸ್ತು ಅನಿಸುತ್ತೆ. ಸೊ ಹಿ ಪುಟ್ ಸಮ್ ಕೆಲವೊಂದು ವಿಷಯಗಳನ್ನ ನನಗೆ ಸುಮ್ಮನೆ ಒಂದು ಟಿಪ್ಸ್ ಅಂತ ಹೇಳಿದ್ರು. ಒಂದು, ಡೈರೆಕ್ಟರ್ಗಳನ್ನ ನೆನ್ಪಿಟ್ಕೋಬೇಕು, ಯಾರು ಯಾವಾಗ ಅವ್ರ ಕೆಲಸ ಏನು, ಈ ರೀತಿಯಾದ ವಿಷಯಗಳನ್ನ ನೆನ್ಪಿಟ್ಕೋಬೇಕು. ಆರ್ಟಿಸ್ಟ್ಗಳಿಗೆ ಏನಾಗುತ್ತೆ ಅಂತಂದರೆ, ನಾನು ಸ್ವಲ್ಪ ಮರಿತೀನಿ ಜಾಸ್ತಿ. ಸೊ ಡೋಂಟ್ ಕಂಪೇರ್ ಮೀ ಟು ಅದರ್ ಆರ್ಟಿಸ್ಟ್ಸ್. ಸೊ ನಾನು ತುಂಬ ಮರಿತೀನಿ. ಸೊ ಏನಾಗುತ್ತೆ, ನಾನು ಇಲ್ಲಿ ಯಾರನ್ನೋ ಇವಾಗ ಇಷ್ಟು ಜನರಲ್ಲಿ ಯಾರೋ ಒಂದಿಬ್ಬರು ನನಗೆ ಫ್ಯೂಚರಲ್ಲಿ ಎಲ್ಲಾದರೂ ವರ್ಕ್ ಮಾಡೋದಕ್ಕೆ ಸಿಗ್ತೀರಾ ಅಂದ್ಕೊಳ್ಳಿ, ನನಗೆ ಇಮಿಡಿಯೇಟಾಗಿ ನೆನಪಾಗಲ್ಲ. ತುಂಬ ಹತ್ತಿರದಲ್ಲಿ ಮಾತಾಡಿರ್ತೀನಿ ಅಥವಾ ತುಂಬ ಹತ್ತಿರದಲ್ಲಿ ನೋಡಿರ್ತೀನಿ ಅಥವಾ ಕಾನ್ವರ್ಸೇಷನ್ ಆಗಿರುತ್ತೆ, ನಂಗೆ ನೆನಪಿರಲ್ಲ. ಯಾವಾಗ ನೆಕ್ಸ್ಟ್ ವೀಕಲ್ಲಿ ಸಿಕ್ಕಿದ್ರೂ ನನಗೆ ಯೂಶ್ವಲಿ ನೆನಪಿರಲ್ಲ. ಸೊ ಐ ಫರ್ಗೆಟ್. ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಬರೆದಿಟ್ಕೋಬೇಕು ಅಂತ. ಈ ಕೆಲವೊಂದು ಎಕ್ಸ್ಪೀರಿಯನ್ಸಸ್ಸು ನಮಗೆ ಲೈಫ್ನಲ್ಲಿ ಆಗೋದು ಒಂದು 2 years ತೊಗೊಳುತ್ತೆ. ಈ ರೀತಿಯಾಗಿ ಒಂದಷ್ಟು ಟಿಪ್ಸ್ ಎಲ್ಲ ಇವಾಗಲೇ ಹೇಳ್ಕೊಟ್ಬಿಟ್ರೆ ನೀವು ಕಲಿಯೋದೇನಿರುತ್ತೆ. ಮತ್ತು ನಾನು ಇವಾಗಲೇ ಪಟ್ ಅಂತ ಹೇಳಿಬಿಟ್ರೆ ನಂತರದ ಎಕ್ಸ್ಪೀರಿಯನ್ಸಸ್ ನಿಮ್ಗೆ ಆಗೋಷ್ಟೊತ್ತಿಗೆ ಏನಾಗುತ್ತೆ, ಅದು ಒಂದು 3-4 years ಟೈಮ್ ತೊಗೊಳುತ್ತಲ್ವಾ, ಅದೊಂದು 2 ತಿಂಗಳ ನಿಮಗೆ ಗೊತ್ತಾಗ್ಬಿಡುತ್ತೆ ವೆನ್ ಯು ಹ್ಯಾವ್ ಅ ಟೀಚರ್. ಸೊ ಗುರು ಸರ್ ಇರ್ಬೋದು ಅಥವಾ ಈ ಅಕಾಡೆಮಿನಲ್ಲಿ ಬಂದು ಹೇಳ್ಕೊಡೋಂಥ ಒಂದಷ್ಟು ಜನ ಇರ್ಬೋದು. ಎಲ್ಲಾದ್ರೂ ಅಷ್ಟೇ, ಯು ಬಿಲೀವ್ ದಟ್ ಟೀಚರ್ಸ್ ಆರ್ ದ ಲೀಡರ್ಸ್. ಸೊ ಮನೆಯಲ್ಲಿ ಅಮ್ಮ ಹೇಳ್ಕೊಡೋ ಅಂಥದ್ದಾಗಿರ್ಬೋದು, ನಮ್ಮ ಸ್ಕೂಲ್ನಲ್ಲಿ ಟೀಚರ್ಸ್ ಹೇಳ್ಕೊಡೋ ಅಂಥದ್ದಾಗಿರ್ಬೋದು, ಇಲ್ಲಿ ನಮಗೆ ಗುರುಗಳು ಹೇಳ್ಕೊಡೋ ಅಂಥದ್ದಾಗಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್ನ ದಾಟಿ
ಅವರು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ತಾರಲ್ವ, ಅದು ನಮಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಗೊತ್ತಿರಬೇಕು ಅಷ್ಟೇ. ಸೊ ಇಂಪ್ಲಿಮೆಂಟ್ ಮಾಡಿಕೊಂಡಾಗ ನೀವು ಆರ್ಟಿಸ್ಟ್ ಆಗಬೇಕು ಅಂತ ಏನು ಅಂದ್ಕೊಂಡಿರ್ತೀರಾ, ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ದ ಡೈರೆಕ್ಷನ್ ಸ್ಕಿಲ್ಸ್. ನೀವು ಡೈರೆಕ್ಷನ್ ಸ್ಕಿಲ್ಸ್ನ ಕಲ್ತ್ಕೊಂಡಾಗ ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ EP ಅಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಒಬ್ರು ಇರ್ತಾರಲ್ವ. ಸೊ ಅವ್ರು ಬಂದು ಈ ಪ್ರೊಡ್ಯೂಸರ್ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಮಧ್ಯದಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂತಂದರೆ ಎಲ್ಲ ವರ್ಕ್ಗಳನ್ನ ಡಿವೈಡ್ ಮಾಡಿಕೊಂಡು ಎಲ್ಲಿ ಏನು ಆಗಬೇಕು ಅನ್ನೋದನ್ನು ಲೀಡ್ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಅಫ್ಕೋರ್ಸ್ ದುಡ್ಡು ಕೊಡೋರು ಪ್ರೊಡ್ಯೂಸರೇ ಆಗಿರ್ತಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋಂಥವ್ರು ಮ್ಯಾನೇಜರೇ ಆಗಿರ್ತಾರೆ. ಮಧ್ಯದಲ್ಲಿ ಇವರು ಅಂದ್ರೆ ಆ ವರ್ಕ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಟ್ ಈಸ್ ಆಲ್ವೇಸ್ ದ ಚೈನ್ ಲಿಂಕ್. ನೀವು ಅದರಲ್ಲಿ ಏನು ಇವಾಗ ಡೈರೆಕ್ಷನ್ ವರ್ಕ್ ಕಲಿತಾ ಇದ್ದೀರಾ ನೀವು ಏನಾದರೂ ಅಂತಂದರೆ ಬರೀ ಅದು ಒಂದನ್ನೇ ಕಲಿಯೋದಲ್ಲ. ಯು ವಿಲ್ ಬಿಕಮ್ ಆನ್ ಆರ್ಟಿಸ್ಟ್ ವಿತೌಟ್ ನೋಯಿಂಗ್. ಇವಾಗ ಯಾರಾದರೂ ಒಬ್ರು ಅಂದರೆ ನೀವು ಹೇಳಿದ್ರಿ ವರ್ಕ್ ಮಾಡಿದ್ದೀರಿ ಅಂತ ಆಲ್ರೆಡಿ. ನಿಮ್ಮ ಹೆಸರು ನವೀನ್. ಓಕೆ, ನೀವು ಆಲ್ರೆಡಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ. ಸೊ ನಿಮ್ಮಲ್ಲಿ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅನ್ನೋದು ನಿಮಗೆ ಡೈರೆಕ್ಷನ್ ಮಾಡ್ತಾ ಅಥವಾ ಡೈರೆಕ್ಷನ್ ವಿಚಾರಗಳಲ್ಲಿ ಇನ್ವಾಲ್ವ್ ಆಗ್ತಾ ಎಲ್ಲಾದರೂ ಗೊತ್ತಾಯ್ತಾ? ಐ ಆಮ್ ಜಸ್ಟ್ ಆಸ್ಕಿಂಗ್. ಆಗಿದೆಯಾ? ಸೊ ಬೇರೆ ಯಾರಾದರೂ ಒಬ್ಬರು ಡೈರೆಕ್ಟ್ರ್ ಅಂತ, ಇವಾಗ ಡೈರೆಕ್ಟರ್ ಆಗಬೇಕಂತ ತುಂಬ ಜನ ಕೈ ಎತ್ತಿದ್ರಲ್ವಾ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಯು ಅಲ್ವಾ? ಸೊ ಇವಾಗ ಡೈರೆಕ್ಷನ್ ಇಂಥದ್ದು ಬರಬೇಕು ಅಂತಂದಾಗ ನೀವು ಆ್ಯಕ್ಟ್ ಮಾಡಿ ತೋರಿಸ್ಬೇಕಾಗತ್ತಲ್ವಾ. ಸೊ ಯು ವಿಲ್ ಲೈಕ್ ನೀವು ಅಫ್ಕೋರ್ಸ್ ಕಲ್ತಿಲ್ಲ ಅಂತಂದರೆ ನಿಮಗೆ ಗೊತ್ತಾಗಲ್ಲ ಇನ್ನೊಬ್ರಿಗೆ ಹೇಳಬೇಕು ಅಂತ ಅನ್ನೋದು. ಸೊ ನಿಮ್ಮಲ್ಲಿ ಒಬ್ಬರು ಆರ್ಟಿಸ್ಟ್ ಹುಟ್ಕೊಂಡಿರ್ತಾರೆ, ಯು ವಿಲ್ ನೆವರ್ ನೋ. ವಿತೌಟ್ ನೋಯಿಂಗ್ ನಿಮ್ಮಲ್ಲಿ ಒಬ್ಬರು ಆರ್ಟಿಸ್ಟ್ ಹುಟ್ಕೊಂಡಿರ್ತಾರೆ. ಸೊ ಇಟ್ ಈಸ್ ಆಲ್ ಚೈನ್ ಲಿಂಕ್ಡ್, ಒಂದಾದ್ಮೇಲೆ ಇನ್ನೊಂದು, ಇನ್ನೊಂದಾದ್ಮೇಲೆ ಇನ್ನೊಂದು ಅಂತ. ಇವಾಗ EP ಆದಮೇಲೆ ಮತ್ತೆ ಮ್ಯಾನೇಜರ್ ವರ್ಕ್ ಅಫ್ಕೋರ್ಸ್ ಗೊತ್ತಾಗಿರುತ್ತೆ. ಅದಾದಮೇಲೆ ದುಡ್ಡು ಬಂತು ಅಂತಂದರೆ ಪ್ರೊಡ್ಯೂಸರ್ ಇಮಿಡಿಯೇಟಾಗಿ ಆಗ್ಬೋದು. ದುಡ್ಡಿಲ್ಲ ಅಂತಂದಾಗ ಇನ್ನೊಬ್ರು ಪ್ರೊಡ್ಯೂಸರ್ನ ಕರ್ಕೊಬಂದು ಕೆಲಸ ಮಾಡಿಸ್ಬೇಕಾಗತ್ತೆ ಅಷ್ಟೇ. ಇನ್ ಮೈ ಜರ್ನಿ ಇಟ್ ಈಸ್ ಲಿಟಲ್ ಡಿಫ್ರೆಂಟ್. ತುಂಬ ಜನ ಎಲ್ಲರೂ ಹೇಳ್ತೀವಿ ನಾವು ಕಷ್ಟಪಟ್ಟು ಬಂದ್ವಿ ಅಂತ. ಅಫ್ಕೋರ್ಸ್ ಎಲ್ರಿಗೂ ಅವ್ರದ್ದೇ ಆದಂತಹ ರೀತಿನಲ್ಲಿ ಕಷ್ಟಗಳಾಗಿರುತ್ತೆ. ಇಲ್ಲೇ ನೋಡ್ಬೋದು, ನಿಮ್ಮ ಒಂದು ಸ್ಟ್ರೆಂತಲ್ಲಿ ನೋಡ್ಬೋದು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂತ. ಅದು ಆ್ಯಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು. ವೆನ್ ಯು ಸಿ ದ ಸ್ಟ್ರೆಂತ್ ಯು ವಿಲ್ ನೋ. ನಾರ್ಮಲ್ ಆಗಿ ಹುಡುಗರಿಗಿಂತ ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಜಾಸ್ತಿ. ನಾನು ಕಷ್ಟಗಳು ಜಾಸ್ತಿ ಅಂತ ಹೇಳೋಕೆ ಹೋಗಲ್ಲ, ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಈ ರೆಸ್ಟ್ರಿಕ್ಷನ್ಸ್ನ ಬೇರ್ ಮಾಡಿ ಆಚೆ ಬಂದಾಗ ಏನಾಗುತ್ತೆ, ಕಷ್ಟಗಳು ಜಾಸ್ತಿ ಅಂತ ಫೀಲ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ಇಸ್ ಮೈ ಜರ್ನಿ ಇಸ್ ಆಲ್ ಅಬೌಟ್. ಸೊ ಇದಾದಮೇಲೆ ಏನು ಆರ್ಟಿಸ್ಟ್ ಆಗಬೇಕು ಅಂತ ಒಂಚೂರು ಹೋರಾಡಿಕೊಂಡು ಬರೋದು. ಆರ್ಟಿಸ್ಟ್ ಆದಮೇಲೆ ಅಲ್ಪ ಸ್ವಲ್ಪ ದುಡ್ಡು ಬಂದಿರುತ್ತೆ, ಆ ದುಡ್ಡನ್ನು ತೊಗೊಂಡೋಗಿ ಇನ್ನೆಲ್ಲೋ ಹಾಕ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೆ ಇನ್ ಬಿಟ್ವೀನ್ ಈ ಕೋವಿಡ್ ಪ್ಯಾಂಡಮಿಕ್ ಇದೆಲ್ಲ ನೋಡಿಬಿಟ್ಟು. ಓಕೆ ಅಪ್ಪ, ಆರ್ಟಿಸ್ಟ್ ಲೈಫ್ನಲ್ಲಿ ನಮ್ಗೆ ಏನೇ ಬಂದ್ರೂ ಅದು ತಾತ್ಕಾಲಿಕ, ಪರ್ಮನೆಂಟಾಗಿ ಇನ್ಕಮ್ ಬರೋ ಥರ ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ದುಡ್ದಿದ್ದನ್ನೆಲ್ಲ ತೊಗೊಂಡು ಒಂದು ಕಡೆ ಹಾಕಿದ್ದೆ ನಾನು. ಇದು ಪ್ರಾಬಬ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಸಮ್ವೇರ್ ಅರೌಂಡ್ 30-35 lakhs, ವಿಚ್ ಇಸ್ ಡೆಫಿನೆಟ್ಲಿ ಬಿಗ್ ಫಾರ್ ಮೀ. ಬಿಕಾಸ್ ನಾನು ಇಷ್ಟೂ ವರ್ಷದಲ್ಲಿ ಏನೇನು ಸೇವ್ ಮಾಡಿದ್ನೋ, ನಾನೊಂದು ಕಾರ್ ತೊಗೊಳೋದಕ್ಕೇ 8 ವರ್ಷ ಮಾಡಿದ್ದು. ಯಾಕೆ ಅಂತಂದರೆ ಕಾರ್ಗೆ ಅಂತ ಒಂದು ಲೋನ್ ತೊಗೊಂಡು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಮೊದಲೇ ಪರ್ಮನೆಂಟ್ ಸ್ಯಾಲ್ರಿ ಇಲ್ಲ. ಅದಾದಮೇಲೆ ನಾನು ಹೆಂಗಪ್ಪ ಲೋನ್ ಕಟ್ಟೋದು ಅನ್ನೋ ಭಯಕ್ಕೆ ಐ ಟುಕ್ ಆಲ್ಮೋಸ್ಟ್ 7 to 8 years ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್. ಅದಾದಮೇಲೆ ಹೆಂಗೆ ತೊಗೊಳ್ಬೇಕು ಕಾರು ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಇವಣ್ಣ ನೋಡಿ ಎಲ್ಲ ಗೊತ್ತಿದ್ರು ಕೇಳಿಸ್ಕೊಂಡು ಕೂತಿದ್ದಾರೆ. ಓಕೆನಾ? ಸೊ ಆ ಒಂದು ಪ್ರೋಸೆಸ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೆ, ಡೆಫಿನೆಟ್ಲಿ ಟೈಮ್ ಆಗುತ್ತೆ. ಅದೇ ಯಾರೋ ಒಬ್ಬೊಬ್ರು ಗೈಡ್ ಅಂತ ಇದ್ದರೆ ಏನಾಗುತ್ತೆ, ಇಟ್ ಇಸ್ ಡಿಫ್ರೆಂಟ್ ಆಲ್ವೇಸ್. ಸೊ ಯಾರೋ ಒಬ್ರು ಗೈಡ್ ಮಾಡ್ತಾರೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರೋರು ಅಥವಾ ಫಿನಾನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರು ನೀಟಾಗಿ ಇಂತಿಂಥದ್ದು ಮಾಡಿ ಅಂದ್ಬಿಟ್ಟು ಡಿವೈಡ್ ಮಾಡಿ ಹೇಳ್ಕೊಡ್ತಾರೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ತನಿಷಾ ಕುಪ್ಪಂಡ. ನಾನಿವತ್ತು G ಅಕಾಡೆಮಿನಲ್ಲಿದ್ದೀನಿ. ಆ್ಯಂಡ್ ನನ್ನ ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಅಕಾಡೆಮಿ ಅಂತ ಹೇಳ್ಬೋದು. ನಾನಿಲ್ಲಿ ಒಂದು ಆಡಿಷನ್ ಕೊಡೋದಕ್ಕೆ ಅಂತ ಬಂದಿದ್ದೆ. ಆ್ಯಂಡ್ ಆ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿ ಗುರು ದೇಶಪಾಂಡೆ ಸರ್ ಅವರ ನೇತೃತ್ವದಲ್ಲಿ ಬಂದಂತಹ ಪೆಂಟಗಾನ್ ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೆ. ಆ್ಯಂಡ್ ಅದಾದ ನಂತರ ನನಗೆ ಬಹಳಷ್ಟು ಹೆಚ್ಚಿನ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಕ್ವು ಅಂತ ಹೇಳ್ಬೋದು. ಆ್ಯಂಡ್ ನಮ್ಗೆ ಎಷ್ಟೇ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ರು ಪ್ಲ್ಯಾಟ್ಫಾರ್ಮ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದು ಕೊಟ್ಟಂಥದ್ದು ನನಗೆ ಗುರು ಸರ್ ಈ ಒಂದು G ಅಕಾಡೆಮಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು G ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹಾಗೆ ಎಷ್ಟು ಜನ ಬರ್ತಾರೋ ಅವರೆಲ್ಲರಿಗೂ ಒಳ್ಳೊಳ್ಳೆ ಅವಕಾಶ ಸಿಗಲಿ.